ನಿಧಿ ಆಸೆಗಾಗಿ ಸ್ವಂತ ತಾಯಿಯನ್ನೇ ಬಲೆ ಕೊಡೋಕ್ಕೆ ಮುಂದಾಗಿರುವಂತಹ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಸಾಗಡೆ ಗ್ರಾಮದಲ್ಲಿರುವಂಥದ್ದು. ತಾವು ಕೂಡ ನೋಡ್ತಾ ಇರ್ಬೋದು, ಇದು ಸಾಗಡೆ ಗ್ರಾಮದಲ್ಲಿರುವಂತಹ ಮಹಾದೇವ ಶೆಟ್ಟಿ ಎಂಬಂತರ ಮನೆ ಇದಾಗಿರುವಂಥದ್ದು. ನಿಧಿ ಆಸೆಗಾಗಿ ಇಲ್ಲಿ ಬಲಿ ಕೊಡೋಕ್ಕೆ ಮುಂದಾಗಿದ್ರು. ತಾವು ಕೂಡ ನೋಡ್ತಾ ಇರ್ಬೋದು, ಈ ತಾಯಿ ಏನು ಕುಳಿತಿದ್ದಾರೆ ವೃದ್ಧೆ ಆಗಿರುವಂಥವ್ರು. ಇದೇ ತಾಯಿಯನ್ನು ಇಂದು ಮಧ್ಯಾಹ್ನ 1 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ಬಲಿಯನ್ನು ಅಂದರೆ ನರಬಲಿಯನ್ನು ಕೊಟ್ಟಂಥ ಪರಿಣಾಮವಾಗಿ ನಮಗೆ ನದಿ ಸಿಗುತ್ತೆ ಅಂತ ಹೇಳಿ ಯಾರೋ ಒಬ್ಬರು ಜ್ಯೋತಿಷಿ ಹೇಳಿದ್ರಂತೆ. ಹಾಗಾಗಿ ಆ ಒಂದು ಮೂಢನಂಬಿಕೆಯಿಂದಾಗಿ ಸ್ವಂತ ತಾಯಿಯನ್ನೇ ನಿಧಿಗಾಗಿ ನರಬಲಿ ಕೊಡೋಕ್ಕೆ ಮುಂದಾಗಿದ್ದಂತಹ ಮಗ, ಯಾವಾಗ ಈ ಒಂದು ಮಾಹಿತಿ ಗ್ರಾಮಸ್ಥರಿಗೆ ಗೊತ್ತಾಗುತ್ತೋ ಗ್ರಾಮಸ್ಥರು ತಕ್ಷಣವೇ ಏನು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಬಂದಿರುವಂಥದ್ದು. ಇದು ಒಂದು ನಿಧಿಗಾಗಿ ತಾಯಿಯನ್ನು ಬಲಿ ಕೊಡೋಕ್ಕೆ ಮುಂದಾಗಿರೋಂತಹ ಒಂದು ಜಾಗ ಇದಾಗಿದೆ. ಗ್ರಾಮಸ್ಥರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ರಾತ್ರಿ ಮತ್ತು ಹಗಲಲ್ಲೂ ಕೂಡ ಸಾಕಷ್ಟು ಗಂಟೆಗಳ ಶಬ್ದ ಕೇಳ್ತಾ ಇತ್ತು. ಜೊತೆಗೆ ಗುಂಡಿಯನ್ನು ಅಗೆಯುವಂತಹ ಶಬ್ದ ಕೂಡ ಕೇಳ್ತಾ ಇತ್ತು ಅಂತ ಇಲ್ಲಿರುವಂತಹ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇನ್ನು ಬಲಿ ಕೊಡೋಕ್ಕೆ ಬಲಿಪೀಠವನ್ನು ಕೂಡ ಸಿದ್ಧ ಮಾಡಿದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಾ, ನಾನೀಗ ಆ ಸ್ಥಳದಲ್ಲಿದ್ದೇನೆ. ಇದೇ ಒಂದು ಸ್ಥಳದಲ್ಲಿ ಬಲಿ ಕೊಡೋಕೆ ಸಿದ್ಧವಾಗಿದ್ರು. ಯಾಕಂತ ಹೇಳಿದ್ರೆ 1 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಬಲಿಯನ್ನು ಕೊಟ್ಟರೆ ನಿಮಗೆ ನಿಧಿ ಸಿಗುತ್ತೆ ಅಂತ ಯಾರು ಜ್ಯೋತಿಷಿ ಹೇಳಿದ್ರು. ಹಾಗಾಗಿ ಮಹಾದೇವ ಶೆಟ್ಟಿ ಎಂಬಾತರು ಒಂದು ಗುಂಡಿಯನ್ನು ಅಗೆದು, ತಾವು ಇರುವಂತಹ ನಿವಾಸದಲ್ಲೇ ಗುಂಡಿಯನ್ನು ಅಗೆದಿರುವಂಥದ್ದು. ಸರಿಸುಮಾರು 4 ರಿಂದ 5 ಅಡಿಯಷ್ಟು ಗುಂಡಿಯನ್ನು ಅಗೆದಿದ್ದಾರೆ. ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಿದ್ದಾರೆ ಅಂತೇಳಿ. ದೀಪವನ್ನು ಹಚ್ಚಿದ್ದಾರೆ. ಅದರ ಜೊತೆಗೆ ಲಿಂಬೆಹಣ್ಣು, ಕಳಸ ಮತ್ತು ಸಾಕಷ್ಟು ವಿಭೂತಿ ಕಟ್ಟುಗಳನ್ನು ಕೂಡ ಇಟ್ಟಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವಿಚಿತ್ರವಾದಂತಹ ಮಾಟವನ್ನು ಮಾಡಿದ್ದಾರೆ ಅಂತ ಹೇಳಿ. ಈಗಾಗಲೇ ಕೂಡ ಸಾಕಷ್ಟು ಮೂಢನಂಬಿಕೆ ನಂಬಾರ್ದು ಅಂತ ಹೇಳ್ತಾರೆ. ರಾಜ್ಯದಲ್ಲೂ ಕೂಡ ಮೂಢನಂಬಿಕೆ ಕಾಯ್ದೆ ಜಾರಿಯಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ದುರಾಸೆ ಸಲುವಾಗಿ ತಾಯಿಯನ್ನು ಬಲಿ ಕೊಟ್ಟರೆ, ಅದರಲ್ಲೂ ಕೂಡ ನರಬಲಿಯನ್ನು ಕೊಟ್ಟರೆ ನಮಗೆ ನಿಧಿಯನ್ನು ಸಿಗುತ್ತೆ ಅಂತ ಆಸೆಗಾಗಿ ಈಗ ಒಂದು ನಿಧಿಗಾಗಿ ಗುಂಡಿಯನ್ನು ತೆಗೆದಿದ್ದಾರೆ. ನರಬಲಿಯನ್ನು ಕೊಡೋಕ್ಕೆ ಮುಂದಾಗಿದ್ದಾರೆ. ಯಾವಾಗ ಗ್ರಾಮಸ್ಥರಿಗೆ ಮಾಹಿತಿ ಗೊತ್ತಾಗುತ್ತೋ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಗ್ರಾಮಸ್ಥರು ಕೂಡ ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಬಂದು ಏನು ಬಲಿ ಕೊಡೋಕ್ಕೆ ಮುಂದಾದಂತಹ ಪುತ್ರ ಮಹಾದೇವ ಶೆಟ್ಟಿಯನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೆಲವೊಂದು ಕಟ್ಟಳೆಗಳನ್ನು ಮತ್ತು ಕೆಲವೊಂದು ಮಾಟದ ವಸ್ತುಗಳು ಕೂಡ ಇಲ್ಲಿರುವಂಥದ್ದು. ಯಾವ ರೀತಿಯಾಗಿ ಪದಾರ್ಥಗಳನ್ನು ಇಲ್ಲಿ ಬಳಸಿದ್ದಾರೆ ಅಂತೇಳಿ, ಕಾಯಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದು ಮಡಿಕೆ ಆಗಿರ್ಬೋದು, ಅದರ ಜೊತೆಗೆ ಕೆಲವೊಂದು ಏನು ದಾರದ ಒಂದು ವಸ್ತುಗಳು ಕೂಡ ತಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇವೆಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ರು. ಕಳೆದ 3 ತಿಂಗಳಿಂದ ಇಲ್ಲಿ ಬಂದು ಪೂಜೆ ಮಾಡ್ತಾ ಇದ್ರು. ಅಮಾವಾಸ್ಯೆ ದಿನ ಆದ ಬಳಿಕ 3 ದಿನಗಳ ಕಾಲ, ಅದಾದ ಮೇಲೆ ಪೌರ್ಣಿಮೆ, ಇಂದು ಕೂಡ ಹುಣ್ಣಿಮೆ ಆಗಿದೆ. 1ನೇ ತಾರೀಕು ಮೇ 1ನೇ ತಾರೀಕು ಇದು ಹುಣ್ಣಿಮೆ ಆಗಿದೆ, ಬುದ್ಧ ಪೂರ್ಣಿಮಾ. ಇವತ್ತು ಕೂಡ ವಿಶೇಷವಾದಂಥ ದಿನ ಆಗಿದೆ. ಹಾಗಾಗಿ ಇಂದು ಪೂಜೆ ಮಾಡಿ ಸ್ವಂತ ತಾಯಿಯನ್ನೇ ಬಲಿ ಕೊಟ್ಟಿದ್ದೇ ಆದಲ್ಲಿ ನಮಗೆ ಸಾಕಷ್ಟು ಬಂಗಾರದ ಒಂದು ನಾಣ್ಯಗಳು ಸಿಗುತ್ತೆ, ನಿಧಿ ಸಿಗುತ್ತೆ, ನಾವು ಶ್ರೀಮಂತರಾಗ್ಬೋದು ಅಂತ ಹೇಳಿ ದುರಾಸೆಗೆ ಬಿದ್ದಂತಹ ಮಗ ಈಗ ಸ್ವಂತ ತಾಯಿಯನ್ನು ಬಲಿ ಕೊಡೋಕ್ಕೆ ಮುಂದಾಗಿದ್ದಾನೆ. ಅದೇ ರೀತಿಯಾಗಿ ಪೊಲೀಸರು ಈಗ ಸ್ಥಳಕ್ಕೆ ಬಂದು ನಡೆಯಬೇಕಾದಂತಹ ಘನಘೋರವಾದಂತಹ ಒಂದು ನರಬಲಿಯನ್ನು ತಡೆದಿದ್ದಾರೆ. ಇದು ಸದ್ಯಕ್ಕೆ ಸಾಗಡೆ ಗ್ರಾಮದಲ್ಲಿ ಕಾಣ ಸಿಗ್ತಿರುವಂತಹ ಒಂದು ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.